ಭೂಕಂಪನಕ್ಕೆ ಮಸಣದಂತಾದ ಮಯನ್ಮಾರ್, ಥೈಲ್ಯಾಂಡ್. ಎಲ್ಲಿ ನೋಡಿದ್ರೂ ಕಟ್ಟಡಗಳ ಅವಶೇಷಗಳು, ನೋವಿನ ಕೂಗು, ನರಕ ಸದೃಶ ದೃಶ್ಯಗಳು. ಮುಂದುವರಿದ ಮರಣ ಮೃದಂಗ. ಭೂ ಸಮಾಧಿಯಾದವರ ಲೆಕ್ಕವೇ ಸಿಗ್ತಾ ಇಲ್ವಂತೆ. ಕರುಳು ಹಿಂಡುವ ದೃಶ್ಯಗಳು, ಕಥೆಗಳು. ಬ್ಯಾಂಕಾಕ್ಗೆ ಹೋಗಿದ್ದ ಕನ್ನಡಿಗರು ಸೇಫ್. ಬಾಲಕನ ಪ್ರಾಣ ಕಸಿದ ಕಿಲ್ಲರ್ ಬಿಬಿಎಂಪಿ ಕಸದ ಲಾರಿ. ದರ್ಶನ್ ಬಗ್ಗೆ ನಟ ಧನ್ವೀರ್ ಎಕ್ಸ್ಕ್ಲೂಸಿವ್ ಮಾತು. ಪರಪ್ಪನ ಅಗ್ರಹಾರ ಜೈಲಿನಿಂದ ಮಚ್ಚೇಶ್ವರರು ರಿಲೀಸ್. ಅಭಿಮಾನಿಗಳು, ರಾಜ್ಯದ ಜನರ ಕ್ಷಮೆ ಕೇಳಿದ ವಿನಯ್ ಗೌಡ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಯನ್ಮಾರ್, ಥೈಲ್ಯಾಂಡ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. ಸಾವಿನ ಸಂಖ್ಯೆ 1000 ಗಡಿ ದಾಟಿದೆ. 2376 ಮಂದಿ ಗಾಯಗೊಂಡಿದ್ದಾರೆ. ಅವಶೇಷಗಳಡಿ ಇನ್ನೂ 100 ಮಂದಿ ಸಿಲುಕಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಧಾವಿಸಿರುವ ರಕ್ಷಣಾ ತಂಡಗಳು ಶೋಧ ಕಾರ್ಯವನ್ನು ಮುಂದುವರಿಸಿವೆ. ಮತ್ತೊಂದು ಕಡೆ ಜೀವ ಉಳಿಸಬೇಕಾದಂತಹ ಆಸ್ಪತ್ರೆಗಳೇ ಕಣ್ಣೀರಿನ ಕಥೆಯನ್ನು ಹೇಳ್ತಾ ಇದೆ. ಸಾವಿರಾರು ಹಾಸಿಗೆ ಸೌಲಭ್ಯ ಹೊಂದಿರುವಂತಹ ಆಸ್ಪತ್ರೆಗಳು ನಾಮಾವಶೇಷವಾಗಿದ್ದು, ನೊಂದ ಸಂತ್ರಸ್ತರಿಗೆ ರಸ್ತೆಯಲ್ಲಿಯೇ ಚಿಕಿತ್ಸೆ ನೀಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಇದರಿಂದಾಗಿ ಮಯನ್ಮಾರ್ನ ನೈಪಿ, ತಾಪು ಸೇರಿ 6 ಪ್ರದೇಶ ಹಾಗೂ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ನಿನ್ನೆ ಒಂದೇ ದಿನ 5 ಬಾರಿ ಭೂಮಿ ಕಂಪಿಸಿದ್ದು, ಪದೇ ಪದೇ ಧರೆ ನಡುತ್ತಾ ಇರುವುದಕ್ಕೆ ಜನರು ಆತಂಕಕ್ಕೊಳಗಾಗಿದ್ದಾರೆ. ಮನೆ ಒಳಗಿರೋರು, ಹೊರಗಿರೋರು ಗೊತ್ತಾಗದೆ ಜೀವ ಉಳಿಸಿಕೊಳ್ಳಲು ಒದ್ದಾಡ್ತಾ ಇದ್ದಾರೆ. ಮ್ಯಾನ್ಮಾರ್ಗೆ ನೆರವಿನ ಮಹಾಪೂರವೇ ಹರಿದು ಬರ್ತಿದ್ದು, ಭಾರತ, ಚೀನಾ, ರಷ್ಯಾ, ಅಮೆರಿಕಾದಿಂದ ನೆರವಿನ ಹಸ್ತ ಚಾಚಲಾಗ್ತಿದೆ. ರಕ್ಷಣಾ ಕಾರ್ಯ, ವಸತಿಗೆ ಬೇಕಾದ ಎಲ್ಲ ಪರಿಹಾರ ಸಾಮಗ್ರಿಗಳನ್ನು ನೀಡಲಾಗ್ತಿದೆ. ಮಯನ್ಮಾರ್, ಬ್ಯಾಂಕಾಕ್ನಲ್ಲಿ ಮರಣ ಮೃದಂಗ ಮುಂದುವರೆದಿದೆ. ಒಂದೊಂದು ದೃಶ್ಯಗಳು ಕೂಡ ಕರುಳು ಹಿಂಡುತ್ತೆ. ಭೂಕಂಪದ ಕೇಕೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬ್ಯಾಂಕಾಕ್ನಲ್ಲಿ ಭೂಕಂಪದ ತೀವ್ರತೆಗೆ ಗಗನಚುಂಬಿ ಕಟ್ಟಡದಿಂದ ಫಾಲ್ಸ್ನಂತೆ ನೀರು ಹೊರಬಂದಿತ್ತು. ಇವತ್ತು ಆ ಕಟ್ಟಡದ ಮೇಲ್ಭಾಗದ ದೃಶ್ಯ ಲಭ್ಯವಾಗಿದ್ದು, ಜೋಡಿಯೊಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿರುತ್ತೆ. ಆ ವೇಳೆ ಭೂಕಂಪವಾಗಿದ್ದು ಎದ್ನೋ ಬಿದ್ನೋ ಅಂಥೇಳಿ ಓಡಿದ್ದಾರೆ. ದೃಶ್ಯ ಎದೆನಡುಗಿಸುವಂತಿದೆ. ಥೈಲ್ಯಾಂಡ್ನಲ್ಲಿ ಭೀಕರ ಭೂಕಂಪದ ಹಿನ್ನೆಲೆಯಲ್ಲಿ ಅಂಗಡಿ ಮಳಿಗೆಗಳನ್ನು ಬಂದ್ ಮಾಡಲಾಗಿದೆ. ಶಾಪಿಂಗ್ ಕಾಂಪ್ಲೆಕ್ಸ್, ಇತರ ಕಚೇರಿಗಳು ತಾತ್ಕಾಲಿಕವಾಗಿ ಬಂದ್ ಆಗಿವೆ. ಗಗನಚುಂಬಿ ಕಟ್ಟಡಗಳು ಕುಸಿದಿದ್ದು, ಅವಶೇಷಗಳಡಿ ಸಿಲುಕಿದವರ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಇನ್ನು ಮ್ಯಾನ್ಮಾರ್, ಥೈಲ್ಯಾಂಡ್ನಲ್ಲಿ ಭೂಕಂಪದ ಬೆನ್ನಲ್ಲೇ ಶನಿವಾರ ಮುಂಜಾನೆ ಅಫ್ಘಾನಿಸ್ತಾನದಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವವಾಗಿದೆ. ಇವತ್ತು ಮುಂಜಾನೆ 5:16ಕ್ಕೆ ಭೂಮಿ ಕಂಪಿಸಿದ್ದು, ಭೂಮಿಯಿಂದ 180 ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿದೆ. ರಿಕ್ಟರ್ ಮಾಪಕದಲ್ಲಿ 4.7 ತೀವ್ರತೆ ದಾಖಲಾಗಿದ್ದು, ಸದ್ಯದ ಮಾಹಿತಿ ಪ್ರಕಾರ ಅಫ್ಘಾನಿಸ್ತಾನದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಪದೇ ಪದೇ ಭೂಮಿ ಕಂಪಿಸ್ತಾ ಇದೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಿದೆ. ಕರ್ನಾಟಕದಿಂದ ಬ್ಯಾಂಕಾಕ್ಗೆ ಹೋಗಿದ್ದಂತಹ ಕನ್ನಡಿಗರು ಭೂಕಂಪ ಪೀಡಿತ ಪ್ರದೇಶದಿಂದ ಸೇಫ್ ಆಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಕೆಲಸದ ನಿಮಿತ್ತ ಹೋದವರಿಗೆ ಭೂಕಂಪ ಸಾಕಷ್ಟು ಆತಂಕವನ್ನು ಹುಟ್ಟಿಸಿದೆ. ಯಾವಾಗ ನಾವು ಸೇಫ್ ಆಗಿ ರಾಜ್ಯಕ್ಕೆ ವಾಪಸ್ ಆಗ್ತೀವಿ ಅಂದ್ಕೊಂಡಿದ್ದ ಕನ್ನಡಿಗರು ಕೊನೆಗೂ ಕೂಡ ಸೇಫ್ ಆಗಿ ಬೆಂಗಳೂರು ಏರ್ಪೋರ್ಟ್ ಅನ್ನು ತಲುಪಿದ್ದಾರೆ. ಸುರಕ್ಷಿತವಾಗಿ ಬೆಂಗಳೂರಿಗೆ ಆಗಮಿಸಿದ 22 ಮಂದಿ ಕನ್ನಡಿಗರು ತಮ್ಮ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ. ನಾವು ಹೋಟೆಲ್ ರೂಮ್ ಚೆಕ್ಔಟ್ ಮಾಡಿದ 1 ಗಂಟೆಯ ಬಳಿಕ ಭೂಕಂಪದ ಅನುಭವ ಆಯಿತು. ಡಾಲ್ಫಿನ್ ಸಫಾರಿ ಕಾರ್ಯಕ್ರಮದಲ್ಲಿದ್ದಾಗ ನಮಗೆ ತೇಲಾಡಿದ ಅನುಭವ ಆಯಿತು. ಪೂಲ್ನ ನೀರು ಅಲುಗಾಡಿದಂತಾಯಿತು. ನಾವಿದ್ದ 8 ಕಿಲೋಮೀಟರ್ ಸುತ್ತಮುತ್ತ ಕಂಪನ ಆಗಿದೆ. ಭೂಮಿ ನಡುಗಿದ ಮೇಲೆ ಸುಮಾರು 4 ಗಂಟೆಗಳ ಕಾಲ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಲಾಗಿತ್ತು. ಭೂಮಿ ಶೇಕ್ ಆದಾಗ ಜೀವ ಭಯ ಶುರುವಾಯಿತು. ನಮ್ಮ ಮನೆಗಳಿಂದ ಕರೆ ಬಂದಾಗಲೇ ನಮಗೆ ಭೂಕಂಪ ಆಗಿರೋದು ಗೊತ್ತಾಯಿತು. ಬಳಿಕ ಎಲ್ಲರೂ ಒಂದೆಡೆ ಸೇರಿ ಸುರಕ್ಷಿತವಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸಿ ಬೆಂಗಳೂರಿಗೆ ಸೇಫ್ ಆಗಿ ಮರಳಿದ್ದೇವೆ ಅಂತ ಹೇಳಿ ತಮ್ಮ ಭೂಕಂಪದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಅಲ್ಲಿ ನಾವು ಒಂದು ಶೋದಲ್ಲಿ ಕುಂತ್ಕೊಂಡಿದ್ವಿ. ತುಂಬಾ ಶೇಕ್ ಆದಂಗೆ ಆಯ್ತು. ಫುಲ್ ನಾವು ಏನ್ ಮಾಡಿದ್ವಿ, ಆ ಕಡೆ ಈ ಕಡೆ ವಾಲಿದ್ವಿ. ವಾಲಿದ ತಕ್ಷಣ ಇಲ್ಲಿ ಏನೋ ಆಗ್ತಾ ಇದೆ ಅಂತ ನಮಗೊಂಥರ ಫೀಲ್ ಆಯ್ತು. ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಕ್ಲೋಸ್ ಮಾಡಿದ್ರು. ಯಾವುದೇ ತರದ ಓಪನ್ ಇಲ್ಲ. ನಮಗೆ ಟ್ಯಾಕ್ಸಿಗಳು ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ. ಏನೋ ಕಷ್ಟಪಟ್ಟು ಬೇರೆ ಬೇರೆ ರೋಡ್ಗಳಿಂದ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೇರ್ಕೊಂಡು ನಮಗೂ ಭಯ ಆಯ್ತು ಸರ್. ಏರ್ಪೋರ್ಟ್ ಅಲ್ಲಿ ಎಲ್ಲಿ ಏನಾಗಿದ್ದು, ಇವತ್ತೆಲ್ಲಿ ನಿಲ್ಸ್ಕೋಬೇಕು ಅಂತ ನಮಗೂ ಭಯ ಆಯ್ತು. ಏನೋ ದೇವ್ರ ದಯದಿಂದ ಏರ್ಪೋರ್ಟ್ ಅಲ್ಲಿ ಆಗ್ಲಿಲ್ಲ. ಅದೇನೋ ದೇವ್ರ ದಯದಿಂದ ಬಂದು ಭಾರತಕ್ಕೆ ಬಂದು ತಲುಪಿದ್ವಿ. ಬಿಬಿಎಂಪಿ ಕಸದ ಲಾರಿಗೆ ಮತ್ತೊಂದು ಬಲಿಯಾಗಿದೆ. ಬೈಕ್ಗೆ ಲಾರಿ ಡಿಕ್ಕಿಯಾಗಿ ಬಾಲಕನೋರ್ವ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಥಣಿಸಂದ್ರ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿದೆ. ಶಾಲೆಗೆ ಅಡ್ಮಿಷನ್ ಬಗ್ಗೆ ವಿಚಾರಿಸಲು ತಂದೆ ಜೊತೆ 10 ವರ್ಷದ ಐಮಾನ್ ಹೋಗ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಥಣಿಸಂದ್ರದಲ್ಲಿ ಇದು 4ನೇ ಪ್ರಕರಣವಾಗಿದೆ. ರೊಚ್ಚಿಗೆದ್ದ ಸ್ಥಳೀಯರು ಲಾರಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಸ್ಥಳದಲ್ಲಿ 2 ಗುಂಪುಗಳ ನಡುವೆ ಗಲಾಟೆಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಸ್ಥಳೀಯ ಶಾಸಕರು ಸ್ಥಳಕ್ಕೆ ಬರುವಂತೆ ಸಾರ್ವಜನಿಕರು ಪಟ್ಟು ಹಿಡಿದ್ರು. ಡಿಸಿಪಿ ಮುಂದೆಯೇ ಧಿಕ್ಕಾರ ಘೋಷಣೆ ಕೂಗಿದ್ರು. ರಸ್ತೆ ಬಂದ್ ಅಂತ ಪಟ್ಟು ಹಿಡಿದವರನ್ನ ಪೊಲೀಸರು ಚದುರಿಸಿದ್ರು. ಲಾರಿ ಚಾಲಕ ಕುಡಿದು ವಾಹನ ಚಲಾಯಿಸಿರುವ ಶಂಕೆ ವ್ಯಕ್ತವಾಗಿದ್ದು, ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೃತ ಬಾಲಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 10 ವರ್ಷ ಹುಡುಗನಿಗೆ ಐಮನ್ ಅಂತ ಹೆಸರು. ಸುಮಾರು ಒಂದು 12 ಗಂಟೆಗೆ ಇವರು ಸ್ಕೂಲ್ಗೆ ಅಡ್ಮಿಷನ್ ಹೋಗ್ತಾರೆ. ಬಿಬಿಎಂಪಿ ಏನು ಕಸದ ಗಾಡಿ ಇದೆ, ಅವನು ಡ್ರಿಂಕ್ ಅಂಡ್ ಡ್ರೈವ್ ತಗೊಂಡ್ ಬಂದು ಗಾಡಿ ಹೊಡಿತಾನೆ. ಅವನು ಹೊಡೆದ ತಕ್ಷಣ ಏನಾಗತ್ತಂದ್ರೆ ಅವ್ರ ತಂದೆ ಅಬ್ದುಲ್ ಖಾದರ್ ಅವರು ಲೆಫ್ಟ್ ಸೈಡ್ ಬಿಡ್ತಾರೆ, ಮಗು ರೈಟ್ ಸೈಡ್ ಬೀಳ್ತಾನೆ. ಬೀಳ್ದ ತಕ್ಷಣ ಟೈರ್ ಕೆಳಗಡೆ ಬಂದ ತಕ್ಷಣ ಅವ್ರ ತಂದೆಗೂ ಏಟ್ ಬಿದ್ದಿದೆ. ಇವಾಗ ಹಾಸ್ಪಿಟಲ್ನಲ್ಲಿ ಅಂಬೇಡ್ಕರ್ ಹಾಸ್ಪಿಟಲ್ಗೆ
ಪೋಸ್ಟ್ ಮಾರ್ಟಮ್ಗೆ ಮಗು ಕರ್ಕೊಂಡೋಗಿದ್ದಾರೆ. ಅವ್ರ ತಂದೆಗೂ ಸ್ವಲ್ಪ ಫಸ್ಟ್ ಏಡ್ ಮಾಡೋಕ್ಕೆ ಅಲ್ಲೇ ಹೋಗಿದ್ದಾರೆ. ಇಲ್ಲಿ BBMP ಕಸದ ಲಾರಿಗಳು ಇದೇ ರೂಟಿಂದ ಆ ಕಡೆ ಡಂಪಿಂಗ್ ಯಾರ್ಡ್ಗೆ ಹೋಗ್ತವೆ. ಹೋಗೋ ಸಂದರ್ಭದಲ್ಲಿ ಒಂದು 10 ವರ್ಷದ ಮಗು 2 ವೀಲರಲ್ಲಿ ಹೋಗ್ತಾ ಇದ್ದಂಥ ಮಗುಗೆ ಗಂಡು ಮಗು ಆಕ್ಸಿಡೆಂಟ್ ಆಗಿ ಮಗು ಡೆತ್ ಆಗಿದೆ. ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಅದ್ರ ಬಗ್ಗೆ ಕೇಸ್ ತಗೊಂಡಿದ್ದೀವಿ. ಉಳಿದಂತೆ ಕ್ರಮ ಜರುಗಿಸ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾದಾಗಿನಿಂದ ಅವರ ಕುಟುಂಬಕ್ಕೆ ನಟ ಧನ್ವೀರ್ ಬೆನ್ನೆಲುಬಾಗಿ ನಿಂತಿದ್ರು. ವಿಜಯಲಕ್ಷ್ಮಿ ಬೆಂಬಲಕ್ಕೆ ಸದಾ ನಿಂತಿದ್ರು. ಆ ದಿನಗಳನ್ನು ನಟ ಧನ್ವೀರ್ ಮೆಲುಕು ಹಾಕಿದ್ದಾರೆ. ದರ್ಶನ್ಗೆ ಕಷ್ಟ ಅಂತ ಬಂದಾಗ ಯಾರೂ ಕೈ ಚಾಚಲಿಲ್ಲ. ಸಹಾಯವನ್ನು ಪಡ್ಕೊಂಡವರೆಲ್ಲ ದೂರ ಆದರು. ಆಗ ನನ್ನ ಮನಸ್ಸಿಗೆ ಬೇಜಾರಾಯಿತು. ಜೊತೆಯಲ್ಲಿದ್ದವರೆಲ್ಲ ಹೀಗೆ ಮಾಡಿದ್ರು. ವಿಜಯಲಕ್ಷ್ಮಿ ಅಕ್ಕ ಒಂಟಿಯಾಗಿ ಹೋರಾಟ ಮಾಡ್ತಿದ್ರಲ್ಲ ಅಂಥೇಳಿ ಅದಕ್ಕೆ ನಿಂತೆ. ಅವರಿಗೆ ಎಲ್ಲ ರೀತಿಯ ಸೌಲಭ್ಯ ಇದೆ. ಅವರು ಬೇಕಾಗಿರೋದು ನೈತಿಕ ಬೆಂಬಲ. ಅದಕ್ಕೆ ದರ್ಶನ್ ಜೊತೆಗೆ ನಿಂತಿದ್ದು ಅಂತ ಹೇಳಿದ್ದಾರೆ. ಜೈಲಿಗೆ ಹೋಗಿ ಬಂದ ಬಳಿಕ ದರ್ಶನ್ಗೆ ಯಾರ್ಯಾರ ಮುಖ ಏನು ಅಂತ ಗೊತ್ತಾಯಿತು ಅಂತ ಹೇಳಿದ್ದಾರೆ. ದರ್ಶನ್ ಸ್ಟ್ಯಾಂಡರ್ಡ್ ಆಗಿ ಬದುಕಿರುವ ಮನುಷ್ಯ. ದರ್ಶನ್ ಅಣ್ಣ ಅವತ್ತು ಮಾಡಿದಂತಹ ವಿಡಿಯೋದಲ್ಲಿ ನನಗೆ ಯಾಕೆ ಥ್ಯಾಂಕ್ಸ್ ಹೇಳಿದ್ರು ಗೊತ್ತಿಲ್ಲ. ನಾನು ಯಾವುದೇ ಅಪೇಕ್ಷೆಯಿಂದ ಅವರ ಜೊತೆಗೆ ನಿಂತಿಲ್ಲ ಅಂತ ಹೇಳಿ ನಟ ಧನ್ವೀರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಷ್ಟು ಜನ ಅಪ್ಪನ ಜೊತೆ ತಿಂದ್ರಿ ಉಂಡು ಎಲ್ಲಾ ತರ ಸಪೋರ್ಟ್ ತಗೊಂಡ್ರಿ. ಆ ವ್ಯಕ್ತಿ ಯಾರು ಹಿಂದೆ ಮುಂದೆ ಯೋಚನೆ ನೋಡಿದೆ ಎಲ್ಲರೂ ನಮ್ಮವರು ಅಂತ ಅಪ್ಕೊಂಡ್ರು. ಬಟ್ ಆ ಅಪ್ಪಂದು ಕಷ್ಟ ಅಂತ ಬಂದಾಗ ಯಾರು ಕೈ ಚಾಚಲಿಲ್ಲ. ಎಲ್ಲ ದೂರ ಸರಿದ್ರಲ್ಲ. ಒಬ್ರು ಹೆಣ್ಮಗಳಾಗ ಅಷ್ಟು ಒಬ್ಬರೇ ಒಂಟಿ ಹೋರಾಟ ಮಾಡ್ತಾರಲ್ಲ, ಅದು ನೋಡಿ ನನಗಿಲ್ಲ, ಇದು ನಿಂತ್ಕೊಳ್ಳೇಬೇಕು. ಅವ್ರಿಗೆ ಇನ್ನೇನಿಲ್ಲ ಮೇಡಮ್, ದೇವ್ರು ಎಲ್ಲ ಥರ ಚೆನ್ನಾಗಿಟ್ಟಿದ್ದಾನೆ, ಫೈನಾನ್ಷಿಯಲಿ ವೈಸ್ ಪ್ರತಿಯೊಂದು ಎಲ್ಲ ಇಟ್ಟಿದ್ದಾನೆ ಅನ್ಕೊಳ್ಳಿ. ಅವ್ರಿಗೆ ಬೇಕಾಗಿರೋ ಒಂದು ಮಾರಲ್ ಸಪೋರ್ಟ್. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ರಜತ್ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ರಜತ್ ಮತ್ತು ವಿನಯ್ಗೆ ನಿನ್ನೆ 24ನೇ ACMM ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿತ್ತು. ಪೊಲೀಸರ ಕೈಗೆ ಬೇಲ್ ಪ್ರತಿ ತಡವಾಗಿ ಸಿಕ್ಕ ಹಿನ್ನೆಲೆ ಇಂದು ರಜತ್ ಹಾಗೂ ವಿನಯ್ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ರಿಲೀಸ್ ಆದ ಬೆನ್ನಲ್ಲೇ ಮಾತನಾಡಿದ ವಿನಯ್, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರೂ ಸೇರಿ ಮಾತಾಡೋಣ ಎಂದು ಹೇಳಿ ತೆರಳಿದ್ದಾರೆ. ಇನ್ನು ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ರಜತ್ ವಿನಯ್ರನ್ನ ಬಂಧಿಸಲಾಗಿತ್ತು. ಮಾರ್ಚ್ 26ರಿಂದ ಮಾರ್ಚ್ 28ರವರೆಗೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಆದೇಶ ನೀಡಿತ್ತು. ನಿನ್ನೆ ಇಬ್ಬರಿಗೂ ಕೋರ್ಟು ಜಾಮೀನು ಮಂಜೂರು ಮಾಡಿದೆ. ಒಂದು ಮಚ್ಚಿನ ಕತೆ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ. ಸ್ಪೆಷಲಿ ನನ್ನ ಫ್ಯಾನ್ಸಿಗೆ, ನನ್ನ ಫ್ಯಾಮಿಲಿಗೆ, ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು. ಬಿಜೆಪಿಯಿಂದ 6 ವರ್ಷ ಉಚ್ಚಾಟನೆಯಾದ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಬ್ಲಿಕ್ ಟಿವಿಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 3ನೇ ಬಾರಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕವೂ ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ವಿಜಯೇಂದ್ರ ಒತ್ತಡ ತಂದು ನನ್ನನ್ನು ಉಚ್ಚಾಟನೆ ಮಾಡಿಸಿದ್ದಾರೆ. ಯಾವ ವೀರಶೈವ ಲಿಂಗಾಯತರು ಯಡಿಯೂರಪ್ಪ ಜೊತೆಗಿಲ್ಲ. ಭ್ರಮೆಯಿಂದ ಕೇಂದ್ರದವರು ಹೊರಗೆ ಬರಬೇಕು. BSY ಕುಟುಂಬವನ್ನು ನಾನು ಹೊರಗಿಡೋವರೆಗೂ ಕೂಡ ಬಿಡೋದಿಲ್ಲ ಅಂಥೇಳಿ ಯತ್ನಾಳ್ ಶಪಥ ಮಾಡಿದ್ದಾರೆ. 3 ನನಗೆ ಲಕ್ಕಿ. 3ನೇ ಬಾರಿ ಉಚ್ಚಾಟನೆ ಮಾಡಿರುವುದು. ಮುಂದೆ ಏನಾಗುತ್ತೆ ಕಾದ್ ನೋಡಿ. ಇದಕ್ಕೆ ಕಾರಣಕರ್ತರಾದವರು ನಾಶ ಆಗ್ತಾರೆ ಅಂಥೇಳಿ ಬೆಂಕಿ ಉಗುಳಿದ್ದಾರೆ. ಬಿಜೆಪಿಯಲ್ಲಿ ಜನಮೆಚ್ಚಿದ ನಾಯಕ ಯಾರೂ ಇಲ್ಲ. ನಾನು ಮತ್ತೆ ದೆಹಲಿಗೆ ಹೋಗಲ್ಲ. ಉಚ್ಚಾಟನೆಯ ನಿರ್ಧಾರವನ್ನು ಮರುಪರಿಶೀಲನೆಗೆ ನಾನು ಮನವಿ ಮಾಡಲ್ಲ. ನಾನು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ತೇನೆ. ಇಡೀ ರಾಜ್ಯ ಸುತ್ತುತ್ತೇನೆ. ಜನರೇ ಹೊಸ ಪಕ್ಷವನ್ನು ಕಟ್ಟಲಿಕ್ಕೆ ಸಲಹೆ ಕೊಡ್ತಿದ್ದಾರೆ ಅಂಥೇಳಿ ಯತ್ನಾಳ್ ಹೇಳಿದರು. ಉಚ್ಚಾಟನೆಗೆ ವಿಜಯೇಂದ್ರ ಒತ್ತಡ ಎಂಬ ಯತ್ನಾಳ್ ಆರೋಪವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ಅಲ್ಲಗೆಳೆದಿದ್ದಾರೆ. ಯಡಿಯೂರಪ್ಪ ಆಗಲಿ ನಾನಾಗಲಿ ಯತ್ನಾಳ್ ಅವರ ಉಚ್ಚಾಟನೆ ಹಿಂದೆ ಇಲ್ಲ. ಇದು ಹೈಕಮಾಂಡ್ ತೀರ್ಮಾನ ಅಂತ ಸ್ಪಷ್ಟಪಡಿಸಿದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ ನಾನು ಸಂಭ್ರಮಿಸಲ್ಲ. ವರ್ಷದಿಂದ ಯತ್ನಾಳ್ ಅಪಮಾನ ಸಹಿಸಿಕೊಂಡು ಬಂದಿದ್ದೀನಿ. ನನ್ನ ಕಡೆಯಿಂದ ಸರಿಪಡಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಮಾಜಿ ಶಾಸಕ ರಾಜುಗೌಡ ಪ್ರತಿಕ್ರಿಯಿಸಿ, ಯತ್ನಾಳ್ ಉಚ್ಚಾಟನೆಯಾಗಿದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಎಂದಿದ್ದಾರೆ. ಯಾವ ಯಡಿಯೂರಪ್ಪ ಪಕ್ಷವನ್ನು ಎಷ್ಟು ಎತ್ತರಕ್ಕೆ ತಂದಿಟ್ಟಿದ್ದಾರೆ ಅಂತ ಯಡಿಯೂರಪ್ಪನವ್ರ ಬಗ್ಗೆ ಅಪಮಾನವನ್ನು ಕೂಡ ಕಳೆದ 1 ವರ್ಷದಿಂದ ಸಹಿಸಿಕೊಂಡು ಬಂದಿದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಇವತ್ತು ಯತ್ನಾಳ್ ವಿರುದ್ಧ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಇದು ಯಡಿಯೂರಪ್ಪನವ್ರ ತೀರ್ಮಾನನೂ ಅಲ್ಲ, ವಿಜಯೇಂದ್ರ ಅವರ ತೀರ್ಮಾನನೂ ಅಲ್ಲ. ಇವತ್ತು ನಮ್ಮ ಕೇಂದ್ರದ ವರಿಷ್ಠರು ಏನು ನಿರ್ಧಾರ ಮಾಡಿದ್ದಾರೆ, ಆ ನಿರ್ಧಾರ ಆಗಬೇಕು ಅಂತೇಳಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಯಾವತ್ತೂ ಕೂಡ ಕೇಂದ್ರಕ್ಕೆ ಒತ್ತಾಯವನ್ನ ಅಥವಾ ಒತ್ತಡವನ್ನ ಹೇರಿಲ್ಲ. ಯತ್ನಾಳನ ಉಚ್ಚಾಟನೆ ಆಗಿದ್ದು ಯಾರಿಗೂ ನಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾವೆಲ್ಲ ಒಂದು ಪಕ್ಷ ಆಗಿದ್ದು ಕೆಲಸ ಮಾಡಿ ಒಂದು ಇದು ಮಾಡಿದ್ದು. ಹೈಕಮಾಂಡ್ ಏನು ಡಿಸೈಡ್ ಮಾಡ್ತಾ ಅದಕ್ಕೆಲ್ಲ ನಾವು ಬದ್ಧರಾಗಿರ್ಬೇಕಾಗತ್ತೆ. ಹೈಕಮಾಂಡ್ ನಿರ್ಮಾಣಕ್ಕೆ ನಾವ್ಯಾರು ಮಾತಾಡಕ್ ಆಗಲ್ಲ. ರಾಜ್ಯದಲ್ಲಿ ಮಂತ್ರಿ ಮಗನ ಹತ್ಯೆಗೆ ಸುಪಾರಿ ಕೇಸ್ ಭಾರೀ ಸಂಚಲನ ಸೃಷ್ಟಿಸುತ್ತಿದೆ. ನನ್ನ ಹತ್ಯೆಗೆ ಸುಪಾರಿ ಕೊಟ್ಟಿದ್ರು, ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ನಿನ್ನೆಯಷ್ಟೇ ತುಮಕೂರು ಎಸ್ಪಿಗೆ ರಾಜಣ್ಣ ಪುತ್ರ MLC ರಾಜೇಂದ್ರ ರಾಜಣ್ಣ ದೂರು ಕೊಟ್ಟಿದ್ರು. ಸೋಮು ಭರತ್ ಎಂಬುವರ ಮೇಲೆ ಅನುಮಾನ ವ್ಯಕ್ತಪಡಿಸಿ 18 ನಿಮಿಷದ ಆಡಿಯೋವನ್ನ ಸಾಕ್ಷಿಯಾಗಿ ಕೊಟ್ಟಿದ್ರು. ಸದ್ಯ ತುಮಕೂರಿನ ಕ್ಯಾತಸಂದ್ರ ಠಾಣೆಯಲ್ಲಿ A1 ಸೋಮ, A2 ಭರತ್, A3 ಅಮಿತ್, A4 ಗುಂಡಾ, A5 ಯತೀಶ್ ವಿರುದ್ಧ FIR ದಾಖಲಾಗಿದೆ. ರಾಜೇಂದ್ರ ರಾಜಣ್ಣ ನೀಡಿದ ದೂರಿನಲ್ಲಿ ಒಟ್ಟು 70 ಲಕ್ಷಕ್ಕೆ ಸುಪಾರಿ ಕೊಟ್ಟು 5 ಲಕ್ಷ ಮುಂಗಡವಾಗಿ ಪಡೆದಿದ್ರು. ಮಗಳ ಜನ್ಮದಿನದಂದೇ ತನ್ನ ಹತ್ಯೆಗೆ ಸ್ಕೆಚ್ ಹಾಕಿ ಕಾರು, ಅಕ್ರಮ ಶಸ್ತ್ರಾಸ್ತ್ರವನ್ನು ಖರೀದಿಸಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ.
ಇದೆಲ್ಲದರ ನಡುವೆ ಬೆಂಗಳೂರು ಮೂಲದ ಓರ್ವ ಪ್ರಭಾವಿ ರಾಜಕಾರಣಿ ಇರೋದಾಗಿಯೂ ಕೂಡ ಹೇಳಿದ್ದಾರೆ. ಆದರೆ ರಾಜೇಂದ್ರ ರಾಜಣ್ಣ ಪ್ರಭಾವಿ ರಾಜಕಾರಣಿ ಹೆಸರನ್ನು ಉಲ್ಲೇಖಿಸಿಲ್ಲ. ಇನ್ನು ಈ ಪ್ರಕರಣದ ತನಿಖೆಗೆ ವಿಶೇಷ ತಂಡ ರಚಿಸಿ ತುಮಕೂರು ಎಸ್ಪಿ ಅಶೋಕ್ ಕುಮಾರ್ ಆದೇಶಿಸಿದ್ದಾರೆ. ಶಿರಾ ಗ್ರಾಮಾಂತರ ಸಿಪಿಐ ರಾಘವೇಂದ್ರ, ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್, ಕ್ಯಾತಸಂದ್ರ ಪಿಎಸ್ಐ ಚೇತನ್ ನೇತೃತ್ವದ ತಂಡ ವಿವಿಧ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ನಡೆಸಲಿದೆ. ಸಿಡಿ ಪ್ರಕರಣದಲ್ಲಿ ಮಹಾನ್ ನಾಯಕನ ಕೈವಾಡ ಇದೆ ಎಂಬುದು ಜಗಜ್ಜಾಹೀರಾಗಿತ್ತು. ಆದ್ರೀಗ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣದ ಹಿಂದೆ ಉನ್ನತ ವ್ಯಕ್ತಿಯ ಕೈವಾಡ ಇವೆ ಎಂಬುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಆ ವ್ಯಕ್ತಿ ಕಾಂಗ್ರೆಸ್ನ ಒಳಗಿನವರು ಅಥವಾ ಹೊರಗಿನವರು ಅನ್ನೋದು ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ದೂರಿನ ಅನ್ವಯ ರಾಜ್ಯ ರಾಜಕೀಯದಲ್ಲಿ ಹೊಸ ಗೇಮ್ ಶುರುವಾದಂತೆ ಕಾಣಿಸ್ತಿದೆ. ಸಿಎಂ ಆಪ್ತರು ಎನ್ನುವ ಕಾರಣಕ್ಕೆ ರಾಜಣ್ಣ ಪುತ್ರನ ಮೇಲೆ ಸಂಚು ನಡೆಸಿದೆ ಎಂಬ ಆರೋಪ ಕೇಳಿಬಂದಿದೆ. ಎಲ್ಲವೂ ತನಿಖೆಯಿಂದ ಗೊತ್ತಾಗಲಿದೆ ಅಂತೇಳಿ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಯಾರ ಕೈವಾಡ ಇದೆ ಅಂಥೇಳಿ ಆರೋಪ ಮಾಡಿರೋರೇ ಹೇಳಬೇಕು. ತನಿಖೆಯಿಂದ ಎಲ್ಲವೂ ಹೊರಗೆ ಬರಲಿದೆ ಅಂಥೇಳಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಏನು ಬರುತ್ತೆ ದಟ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್. ಆಯ್ತು, ಈಗ ಅದು ಪೊಲೀಸರು ತನಿಖೆ ದೂರು ಕೊಟ್ಟಿದ್ದಾರೆ. ಸೊ ಪೊಲೀಸರೇ ಮಾಡಲಿ, ತನಿಖೆ ಮಾಡಲಿ. ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ ಅವರು, ನಾವಲ್ಲ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ಕಾಂಗ್ರೆಸ್ನೊಳಗೆ ಕೋಲಾಹಲವನ್ನೇ ಸೃಷ್ಟಿಸಿದೆ. ಹೈಕಮಾಂಡ್ ಸೂಚನೆಯನ್ನ ರಾಜಣ್ಣ ಪಾಲಿಸಿಲ್ಲ. ಹೀಗಾಗಿ ಅವರಿಗೆ ಶೋಕಾಸ್ ನೋಟಿಸ್ ಜಾರಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಪವರ್ ಶೇರಿಂಗ್ ವಿಚಾರದಲ್ಲಿಯೇ ಶೋಕಾಸ್ ನೋಟಿಸ್ ಜಸ್ಟ್ ಮಿಸ್ ಆಗಿತ್ತು. ಈ ಬಾರಿ ಏಪ್ರಿಲ್ ಮೊದಲ ವಾರದಲ್ಲಿಯೇ ಸಚಿವರಿಗೆ ನೋಟಿಸ್ ನೀಡುವ ಸಂಭವ ಇದೆ. ಇನ್ನು ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಕೇಸ್ ಬಗ್ಗೆ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿ ಹಗರಣ ಮಾಡಿದ್ದೆ ವಿಜಯೇಂದ್ರ ಡಿಕೆಶಿ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೆ ಸೇರಿ ವಿಜಯೇಂದ್ರ ರಮೇಶ್ ಜಾರಕಿಹೊಳಿ ಸಿಡಿ ಮಾಡಿಸಿದ್ರು. ಈಗ ಎದ್ದಿರುವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲೂ ಕೂಡ ಇದೇ ಟೀಮ್ನ ಕೈವಾಡ ಇದೆ ಅಂತ ಹೇಳಿ ಬಾಂಬ್ ಸಿಡಿಸಿದ್ದಾರೆ. ಇದೇನು ಸಿಡಿ ಹಗರಣ ಮಾಡಿಸಿದವನೇ ವಿಜಯೇಂದ್ರ, ಡಿಕೆ ಶಿವಕುಮಾರ್ ಇಬ್ರು ಕೂಡೇ ಮಾಡಿದ್ದು. ಹಿಂಗೆ ರಾಜಕೀಯವಾಗಿ ನೀವು ತುಳಿದಿದ್ರೆ ಈಗೇನು ಮೊನ್ನೆ ನಡೆದಂಥದ್ದು ಏನು ರಾಜಣ್ಣಂದು ಅದೇ, ಮತ್ತೆ ಇದೇ ಟೀಮೇ. ಈ ಟೀಮ್ ಏನಿದೆಯಲ್ಲ ಅವರೇ ಹೇಳ್ತಾ ಇದ್ದಾರಲ್ಲ, ಇವತ್ತು ಕಾಂಗ್ರೆಸ್ನವರೇ ನಮ್ಮಲ್ಲಿ ಒಬ್ಬ ಮಹಾನಾಯಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಮಹಾನಾಯಕ ಅನ್ನೋದು ಇಡೀ ಕರ್ನಾಟಕ ಗೊತ್ತಾಗೈತೆ ರೀ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ಬೆಳವಣಿಗೆಯೊಂದು ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ಬೆನ್ನಲ್ಲೇ ದಲಿತ ನಾಯಕರ ಮೀಟಿಂಗ್ ಶುರುವಾಗಿದೆ. ಇವತ್ತು ಸಚಿವ ಮಹದೇವಪ್ಪ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ದೆಹಲಿ ಬೆಳವಣಿಗೆಗಳ ಬಗ್ಗೆ ನಾಯಕರು ಚರ್ಚೆ ನಡೆಸಿದ್ರಂತೆ. ಆದರೆ ಯಾವುದೇ ರಾಜಕೀಯ ಇಲ್ಲ, ಸಹಜ ಭೇಟಿ ಇದು ಅಂಥೇಳಿ ಸಚಿವರು ಸಮಜಾಯಿಷಿಕೊಟ್ರು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕ್ಲೈಮ್ಗೆ ದೆಹಲಿಗೆ ಹೋಗಿದ್ದ ಸಚಿವ ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಸರ್ಕಾರಕ್ಕೆ 30 ತಿಂಗಳು ತುಂಬುವವರೆಗೂ ಕೂಡ ಸಂಪುಟ ಸರ್ಜರಿ ಇಲ್ಲ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕಷ್ಟ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ ಗೊತ್ತಾಗ್ತಾ ಇದೆ. 30 ವರ್ಷದಿಂದ ಭೇಟಿ ಆಗ್ತಾ ಇದೀವಿ, ಹೊಸದೇನಲ್ಲ. ಏನಂತದೇನೇನು ಏನು ಸುದ್ದಿ ಇಲ್ಲ. ನಾವು ಕಾಲಕ್ಕೆ ಭೇಟಿ ಮಾಡ್ತಾ ಇರ್ತೀವಿ, ಚರ್ಚೆ ಮಾಡ್ತೀವಿ. ಅದ್ರ ಬಿಟ್ಟು ಬೇರೆ ರಾಜಕೀಯ ಏನಿಲ್ಲ.